80ನೇ ಸ್ವಾತಂತ್ರ್ಯ ದಿವಸದ ಪ್ರಯುಕ್ತ ಬಿಪಿ ವ್ಯಾಪಾರಿಗಳ ಸಂಘ ಮತ್ತು ಬೀದಿ ವ್ಯಾಪಾರಿಗಳ ಸೌಹಾರ್ದ ವತಿನ ಸಂಘದಲ್ಲಿ ಸಂಭ್ರಮದಿಂದ 80ನೇ ಸ್ವಾತಂತ್ರ್ಯದ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಪ್ರಚಾರದ ಅಣ್ಣಾರಾವ್ ದುತ್ತರಾಗ ಧ್ವಜಾರೋಹಣವನ್ನು ನೆರವೇರಿಸಿದರು. ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಸೂರ್ಯವಂಶಿ, ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರಕಾಂತ್ ಜತ್ರಿ, ಬೀರಣ್ಣ ಪಟ್ಟದಾರ್, ಚಂದ್ರಶೇಖರ್ ಪಾಟೀಲ ನ್ಯಾಯವಾದಿಗಳು, ಡಾ ದತ್ತುಬಾಸ್ಗಿ, ಮಂಜುನಾಥ್ ನಲ್ವಲ್ಕರ್, ಅಶೋಕ್ ರೆಡ್ಡಿ, ಶಿವುಬಾಗೋಡಿ, ಲೂಯಿಸ್ ಕೋರಿ, ಜಗತ್ ನಂದ, ರಾಜವೀರ್ ಸಿಂಗ್, ದರ್ಜೆಬಾಬು ಪರಿಟ, ಲಕ್ಷ್ಮೀ ಬಾಪೂಜಿ, ಶ್ರೀದೇವಿ, ವೆಂಕಟೇಶ್ ಕಾಂಬಳೆ, ಮಹೇಶ್ ಸೂರ್ಯವಂಶಿ, ಮಾರುತಿ, ರೆಹಮಾನ್, ಸುಮಾ ಕವಲಗರ್, ರೇಷ್ಮಾ ಭಾನು, ಶಬಾನಾ, ಶಿಲ್ಪಕುಮಾರಿ, ಶಹರ್ ಪಾಟೀಲ್, ಮೀನಾಕ್ಷಿ, ಸುದರ್ಶನ್, ವೆಂಕಟೇಶ್ ಮುಂತಾದವರು ಉಪಸ್ಥಿತಿಯಲ್ಲಿದ್ದರು. अधिनायक जय हे भारत भाग्य विधाता पंजाब सिंध गुजरात मराठा द्राविड़ उच्चल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय जय बोलो भारत माता की जय बोलो भारत माता की जय महात्मा गांधी जी की जय संविधान शिल्पी डॉक्टर बाबा साहब अम्बेडकर की जय. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಎಲ್ಲರಿಗೆ ಆರ್ಥಿಕವಾದಂಥ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಇದೇನು ಸ್ವಾತಂತ್ರ್ಯ ಕೊಡ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಕೊಟ್ಟರಂತೇಳಿ ನಾವು ಈ ಜನ ಇವತ್ತು ನಾವು ಭಾರತ ದೇಶದಲ್ಲಿ ನಾವು ಬದುಕ್ತಾ ಇದ್ದೆವು. ಅವ್ರದ್ದೇ ಆದಂಥ ವಿಚಾರಗಳು ಇವತ್ತು ಎಷ್ಟು ಮುಂದುವರೆದಿದೆ ನಮ್ಮ ಭಾರತ ದೇಶ ಅಂದ್ರೆ, ಸುಮಾರು 156 ದೇಶಗಳಲ್ಲಿ 4ನೇ ಸ್ಥಾನದಲ್ಲಿ ನಮ್ಮದು ಭಾರತ ದೇಶವನ್ನು ಮುಂದುವರೆದಿದೆ. ಸ್ವಾತಂತ್ರ್ಯ ಕೊಟ್ಟ ಬಳಿಕ ಇವತ್ತು ಎಲ್ಲ ರಂಗದಲ್ಲಿ ಬದಲಾವಣೆಯಾಗಿದೆ. ನಾವು ಭಾಳ ಹಿಂದಿನ ಕಾಲದಲ್ಲಿ 1947ರಲ್ಲಿ ಅಖಂಡ ಭಾರತ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮದು ಹೈದರಾಬಾದ್ ಕರ್ನಾಟಕ ಭಾಗ ಸ್ವಾತಂತ್ರ್ಯ ಸಿಗಲಿಲ್ಲ. 1948 ಸೆಪ್ಟೆಂಬರ್ 17ರಂದು ಭಾರತ ಸ್ವಾತಂತ್ರ್ಯ ಸಿಕ್ತು. ನಿಜಾಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಈ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಇವತ್ತು ನಮ್ಮದು ಭಾರತ ದೇಶ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗ ಎಷ್ಟು ಮುಂದುವರೆದಿದೆ ಅಂದ್ರೆ ನಾವು ಹೇಳೋಕ್ಕಾಗಂಗಿಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ತಾಂತ್ರಿಕವಾಗಿ ಇವತ್ತು ನಾವು ತಾಂತ್ರಿಕವಾಗಿ ರಾಜೀವ್ ಗಾಂಧಿಯವರಿಗೆ ನೆನೆಸ್ಬೇಕಾಗ್ತಕ್ಕಂಥ, ನಾವೆಲ್ಲ ಮೊಬೈಲ್ ಬಂದಿದೆ, ಇವತ್ತು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ಇವತ್ತು ರಾಜೀವ್ ಗಾಂಧಿಯವರು ಮೂಲ ಕಾರಣ ಅಂತ ಹೇಳ್ಬೋದು ನಾವು. ಅಷ್ಟೇ ಅಲ್ಲ, ಎಲ್ಲ ಭಾರತ ಸ್ವಾತಂತ್ರ್ಯ ಸಿಕ್ಕ ಬಳಿಕ ನಾವೆಲ್ಲರೂ ಒಂದಾಗಿ, ನಮ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು ಒಂದು ಕಡೆಗೆ, ಈ ಭಾರತ ದೇಶ ಅಂದ್ರೆ ಭಾರತ ದೇಶ ಒನ್ ನೇಷನ್ ಒನ್ ಫ್ಯಾಮ್ಲಿ ಅಂತ ಹೇಳಿದ್ರು ಅವರು. ಅದೆಲ್ಲ ನಾವು ಒನ್ ನೇಷನ್ ಒನ್ ಫ್ಯಾಮ್ಲಿಯಾಗಿ ನಾವು ಎಲ್ಲರೂ ಬದುಕ್ತಾ ಇದ್ದೆವು. ಇವತ್ತು ನಮ್ಮ ಸೂರ್ಯವಂಶಿಯವರು ಇವತ್ತು ಬೀದಿ ವ್ಯಾಪಾರಗಳ ಒಂದು ವಿವಿಧ ಸಹಕಾರ ಸಂಘಗಳನ್ನು ಪ್ರಾರಂಭ ಮಾಡಿ 17 ವರ್ಷ ಆಯಿತು. ಆ 17 ವರ್ಷದಲ್ಲಿ ಒಳ್ಳೆಯ ಹೆಸರಾಗ್ತಕ್ಕಂಥ ಸೂರ್ಯವಂಶಿಯವರು ಇದಕ್ಕೆ ಮೂಲ ಕಾರಣ 1956ರಲ್ಲಿ ಕೋಆಪ್ರೇಟಿವ್ ಮೂವ್ಮೆಂಟ್ ತೆಗೆದ್ರು. ವಿನೋಬಾಯಿ ಭಾವೆಯವರು 1856ರಲ್ಲಿ ಕೋಆಪ್ರೇಟಿವ್ ಮೂವ್ಮೆಂಟ್ಲಿಂದ ಎಲ್ಲರಲಿಂದ ಬ್ಯಾಂಕ್ಗಳಿಂದ ಎಲ್ಲರಿಗೆ ಅನುಕೂಲ ಆಗಬೇಕಂತ ತಿಳ್ಕೊಂಡು ವಿನೋಬಾಯಿ ಭಾವೆಯವರು 1856ರಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿದ್ರು. ಇವತ್ತು ಎಲ್ಲರಿಗೆ ಅನುಕೂಲ ಆಗ್ಯದ ಅಂತ ಹೇಳ್ಕೊಂಡು ಇವತ್ತು ಈ ಗುಲ್ಬರ್ಗದಲ್ಲಿ ಇವತ್ತು ಸೂರ್ಯವಂಶಿಯವರು ಒಂದು ಹೆಸರದ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನನ್ನ ಕರೆಸಿ ಮಾತಾಡೋಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಕರೆಸಿ ಮಾತಾಡ್ತಕ್ಕಂಥ ನಮ್ಮೆಲ್ಲ ಅಕ್ಕ ತಂಗಿಯವರು, ಅಣ್ಣ ತಮ್ಮವರಿಗೆ ನಮಸ್ಕರಿಸ್ತಾ ನಿಮ್ಗೆ ಶುಭವಾಗಲಿ ಅಂತ ತಿಳ್ಕೊಂಡು ಬೇಡ್ಕೊಳ್ತಾರೆ. ಇಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಹಾಗೂ ಬೀದಿ ವ್ಯಾಪಾರಿಗಳ ಸೌಹಾರ್ದ ಪತ್ತಿನ ಸಹಕಾರಿ ನಿಮಿತ್ತದಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ಇದು 80ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇಲ್ಲಿ ಸೋದರ ಸೋದರಿಯರು ಬಂದಂಥ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತೇನೆ. ಈ
ಇವತ್ತು ಈ ಇಂದಿನ ಕಾರ್ಯಕ್ರಮಕ್ಕೆ ಬಂದು ಶೋಭೆ ಕೊಟ್ಟಂಥ ನಮ್ಮ ಗುರುಗಳಾದಂಥ ಜನಪ್ರಿಯ ನಾಯಕರು ಹಾಗೂ ಪ್ರಾಧ್ಯಾಪಕರು ಭಾಳಷ್ಟು ಅವ್ರ ಬಗ್ಗೆ ಹೇಳಿದ್ರು. ಕಡಿಮೆದ ಒಂದು ಕರೆ ಕೊಟ್ಟರು ಬಂದು ಅವರು ಫ್ಲ್ಯಾಗೆಸ್ಟ್ ಮಾಡಿದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸುತ್ತೇನೆ. ಹಾಗೂ ಅದೇ ಥರ ಏನದ ಕಲಬುರಗಿ ಅಭಿವೃದ್ಧಿ ಪರ ಸಮಿತಿ ಅಧ್ಯಕ್ಷರಂಥ ನಮ್ಮ ಆತ್ಮೀಯ ಸೋದರ ಲೋಹಿಸ್ ಕುರಿ ಅವರಿಗೂ ಅಭಿನಂದಿಸ್ತೇನೆ. ಮತ್ತು ಅದೇ ಥರ ಅಶೋಕ್ ರೆಡ್ಡಿ ಅವರು ನಮ್ಮ ಸೋದರರು, ಅವರಿಗೂ ಕೂಡ ಅಭಿನಂದಿಸ್ತೇನೆ. ನಮ್ಮ ಆತ್ಮೀಯ ಮಿತ್ರರಾದಂಥ ನ್ಯಾಯವಾದಿಗಳಾದಂಥ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರಿಗೂ ಕೂಡ ನಾನು ಅಭಿನಂದಿಸ್ತೀನಿ. ಇವತ್ತು ಬಂದು ಈ ಕಾರ್ಯಕ್ರಮಕ್ಕೂ ಬಂದು ನಮ್ಮ ಶೋಭೆ ಕೊಟ್ಟಂಥ ಮತ್ತು ಇಲ್ಲಿ ಇದ್ದಂಥ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ಡಾಕ್ಟರ್ ದತ್ತು ಬಾಸ್ಗೆ ಅವರು ನಮ್ಮ ಆತ್ಮೀಯ ಸೋದರರು, ಜೈ ಕನ್ನಡಿಗರ ಸೇನೆ ಅವರಿಗೂ ಕೂಡ, ನಮ್ಮ ಚಂದ್ರ ಜೇತ್ರಿ ಪ್ರಧಾನ ಕಾರ್ಯದರ್ಶಿ ರಾಜ್ಯದ ಮತ್ತು ನಮ್ಮ ರೇಷ್ಮಾ ಮತ್ತು ನಮ್ಮ ಸುಮಾ ಅವರು ಭಾಳಷ್ಟು ವುಮೆನ್ ರೈಟ್ಸ್ ಅಧ್ಯಕ್ಷರು, ಭಾಳ ಸಾವಿರಾರು ಮಹಿಳಾ ಸೇವೆ ಮಾಡ್ತಾ ಬಂದಂಥ ಅವರು ತಾಲೂಕು ಅಧ್ಯಕ್ಷ, ಮತ್ತು ನಮ್ಮ ಸಿಬ್ಬಂದಿ ಆದಂಥ ನಮ್ಮ ಲಕ್ಷ್ಮೀ ಬಾಬ್ಜಿ ಅವರು ಮತ್ತು ಖಟ್ಗೆ ಅವರು ಮತ್ತು ನಮ್ಮ ರೇಷ್ಮಾ, ಇಲ್ಲಿ ಬಂದಂಥ ನಮ್ಮ ಮೀನಾಕ್ಷಿ ಅವರು ರಾಮನಗರದವರು, ಯಾವಾಗೂ ನಮ್ಮ ಸಂಘಟನೆ ಇದ್ದಿರ್ತಾರೆ, ಒಂದು ಬ್ರದರ್ ಸೋದರಿ ಇದ್ದಾರಂತ. ಮತ್ತು ಇವತ್ತು ಫ್ಲ್ಯಾಗೆಸ್ಟಿಗೆ ಬಂದು ನೀವು ಇವತ್ತು ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೆ ಇನ್ನೊಮ್ಮೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಮಹಾನಾಯಕರು ನಮ್ಮ ಭಾರತ ದೇಶದ ಭಾಳಷ್ಟು ಅವರು ಬಲಿದಾನ ತ್ಯಾಗ ಮಾಡಿ ನಮ್ಮ 150 ಕೋಟಿ ಜನರಿಗೆ ಏನದ ಸ್ವಾತಂತ್ರ್ಯ ಇಸ್ಕೊಟ್ಟು ಇವತ್ತು ಅಭಿವೃದ್ಧಿ ಆಲಕ ಆ ಮಹಾನಾಯಕರು, ಈ ಗಾಂಧಿ ಮಹಾತ್ಮ ಆಗಲಿ, ಈ ಹಿಂದಿನ ವಲ್ಲಭಾಯ್ ಪಟೇಲ್ ಆಗಲಿ, ನೆಹರು ಅವರಾಗಲಿ, ಈಗ ರಾಜೀವ್ ಗಾಂಧಿ ಆಗಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಇಂಥ ಎಲ್ಲ ಮಹಾನಾಯಕರದ ಒಂದು ಬಹಳ ದೊಡ್ಡ ಅಪಾರ ಕೊಡುಗೆ ಅದ. ಮತ್ತು ವೀರರಾದ ನಮ್ಮ ದೇಶಕ್ಕಾಯಂಥ ವೀರರು ನಮ್ಮ ಭಾರತ ದೇಶಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟವರು, ಬಲಿದಾನ ಕೊಟ್ಟಂಥ ಮಹಾನಾಯಕರಿಗೆ ಏನದ ಅವರು ದೇವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಮ್ಮ ಸಂಘ ಸಂಸ್ಥೆ ನಮ್ಮ ಪರವಾಗಿ ನಾನು ಅವರಿಗೆ ಏನದ ಪ್ರಯತ್ನ ಮಾಡ್ತೀನಿ. ದೇವರು ಅವರಿಗೆ ಒಳ್ಳೆಯದು ಕೊಡಲಿ, ಅವರು ತ್ಯಾಗ ಬಲಿದಾನ ಮಾಡಿದಂಥ ಅವ್ರ ಕುಟುಂಬಿಗೆ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ. ಇವತ್ತು ಭಾರತ ದೇಶದ ಏನದ ಅವ್ರು ಬಲಿದಾನ ಇದು ಸ್ವಾತಂತ್ರ್ಯ ನಮಗೆ ಇಸ್ಕೊಟ್ಟಂಥ ಈಗ ನಾವು ಜೀವನ ಮಾಡ್ತಾಯಿದ್ದೀವಿ, ಅಭಿವೃದ್ಧಿ ಬೆಳವಣಿಗೆ ಆಗ್ತಾಯಿದೆ ಅಂಥ ಮಹಾನಾಯಕರದ್ದು ಎಷ್ಟು ನಾವು ಕೋಟಿನೂ ನೆನೆಸ್ಕೊಂಡ್ರು ಕಡಿಮೆ ಅದ. ಮತ್ತು ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನ ಬರೆದಿದ್ದಾರೆ. ಒಂದೇ ದೇಶಕ್ಕಂತ ಸೀಮಿತ ಪಟ್ಟಂಥ ಇಲ್ಲ, ಅವರು ಎಲ್ಲ ಜಾತಿಗೆ ಮಾಡ್ಯಾರ, ಸಮಗಾರ ಡೋಹರ ಬಹಳಷ್ಟು ಸಮಾಜಕ್ಕೆ ಅವರು ಕೊಡುಗೆ ಕೊಟ್ಟಿದ್ದಾರೆ. ಅಂಥ ಮಹಾನಾಯಕರದ ಹೆಸರುಗಳು ಅವ್ರು ಹಾಕ್ಕೊಟ್ಟಂಥ ಮಾರ್ಗದರ್ಶನ ಮೇಲೆ ನೀವು ನಡಿಬೇಕು. ಈ ಯುವ ಪೀಳಿಗೆಗಳು ಬೆಳೆಯಂಥ ಅವರಿಗೂ ಕೂಡ ನಾವು ಮಾರ್ಗದರ್ಶನ ನೀಡಬೇಕು ಹಿರಿಯರಂತ. ಈಗ ಎಲ್ಲರೂ ನೀವು ಬಂದು ಇವತ್ತು ಸಹಕರಿಸಿದಕ್ಕೆ ಇನ್ನೊಮ್ಮೆ ನಿಮಗೆ ತುಂಬ ಧನ್ಯವಾದಗಳನ್ನು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯರೇ, ಇವತ್ತು ನಮ್ಮ ನೆಚ್ಚಿನ ಸ್ನೇಹಿತರಾದ ಜಗನ್ನಾಥ್ ಸೂರ್ಯವಂಶಿಯವರು ಕಳೆದ 17 ವರ್ಷದಿಂದ ಸತತವಾಗಿ ಈ ಒಂದು ಬೀದಿ ವ್ಯಾಪಾರಿಗಳ ಸಂಘ ಮತ್ತು ಸಹಕಾರ ಸಂಘ ಮಾಡಿ ಇವತ್ತು 17 ವರ್ಷದಿಂದ ಸತತವಾಗಿ ಈ ಒಂದು ಇಂಡಿಪೆಂಡೆನ್ಸ್ ಡೇ ಅನ್ನೋದು ಆಚರಣೆ ಮಾಡ್ತಾಯಿದ್ದಾರೆ. ಅವರು ಇವತ್ತು 80ನೇ ವಾರ್ಷಿಕೋತ್ಸವ, ನಮಗೆಲ್ಲ ಭಾಳ ಸಂತೋಷದ ದಿನ ಇವತ್ತು. ಅವರು 17 ವರ್ಷದ ಹಿಂದೆ ಈ ಒಂದು ಸಂಘ ಸ್ಥಾಪನೆ ಮಾಡಿ ನೂರಾರು ಬಡ ಜನರಿಗೆ ಒಂದು ದಾರಿದೀಪವಾಗಿದ್ದಾರೆ. ಬಡ ಜನರಿಗೆ ಏನದ ಅವರು ಕುಟುಂಬ ನಡಲಿಕ್ಕೆ ಒಂದು ಸಹಕಾರಿಯಾಗಿದ್ದಾರೆ. ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಆಶೀರ್ವಾದ ಮಾಡಲಿ, ಹೆಚ್ಚಿನ ಆಯುಷ್ಯ ಆರೋಗ್ಯ ನೀಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸುತ್ತಾ, ಈಗ ಅನೇಕ ನಮ್ಮ ನಾಯಕರೆಲ್ಲ ಮಾತಾಡಿದ್ದಾರೆ, ನನಗೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಆದರೆ ನಾನು ಅವರಿಗೆ ಒಂದು ಶುಭವನ್ನು ಕೋರುತ್ತೇನೆ. ಇನ್ನೂ ಹೆಚ್ಚಿನ ವರ್ಷಗಳು ಅವರು ಇದೇ ರೀತಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಲ್ಲದೆ ಈ ಒಂದು ಅನೇಕ ಬಡ ಕುಟುಂಬಗಳಿಗೆ ಅವರು ಸಹಾಯಕರಾಗಿದ್ದಾರೆ. ಅವರು ಅನೇಕ ಕುಟುಂಬಗಳಿಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡಲಿ ಅಂಥೇಳಿ ಅವರಲ್ಲಿ ನಾನು ಬಯಸುತ್ತಾ, ಅವರಿಗೆ ಶುಭ ಕೋರುತ್ತಾ ನಾನು ಮಾತು ಮುಗಿಸ್ತೇನೆ. ನಾನು ಲೂಯಿಸ್ ಕೋರಿ, ಕಲಬುರಗಿ ಅಭಿವೃದ್ಧಿ ಪರ ಸಮಿತಿಯ ಅಧ್ಯಕ್ಷ. ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಕಾರ್ಯಾಲಯದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಇವತ್ತು ಜಗನ್ನಾಥ್ ಸೂರ್ಯವಂಶಿಯವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಜನರು, ಎಲ್ಲರೂ ನಾಯಕರು, ಬುದ್ಧಿಜೀವಿಗಳು, ಎಲ್ಲರೂ ಹೋರಾಟಗಾರರು ಎಲ್ಲರೂ ಸೇರಿ ಇವತ್ತು ಭಾಳ ಅರ್ಥಪೂರ್ಣಂಥ ಕಾರ್ಯಕ್ರಮವನ್ನು ಇವತ್ತು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಕಾರ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಳ್ಳೆಯ ರೀತಿಯಿಂದ ಇವತ್ತು ರಾಷ್ಟ್ರಧ್ವಜವನ್ನು ಮಾಡುವ ಮೂಲಕವಾಗಿ ದೇಶದ ಜನರಿಗೆ ಒಂದು ಶುಭ ಸಂದೇಶವನ್ನು ಕೊಡೋದರೊಂದಿಗೆ ಇವತ್ತು
ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕವಾಗಿ ಭಾಳ ಅರ್ಥಪೂರ್ಣವಂಥ ಕಾರ್ಯಕ್ರಮವನ್ನು ಮಾಡೋದಲ್ಲದೆ ಕೂಡ ಇವತ್ತು ಕೆಂಪು ಕೋಟೆಯಲ್ಲಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಇವತ್ತು ವಂದೇ ಮಾತರಂ ಗೀತೆಗೆ ಒಂದು ಚಾಲನೆ ನೀಡುವ ಮೂಲಕವಾಗಿ ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಚಾಲನೆ ನೀಡಿದರೆ, ಅದೇ ರೀತಿಯಾಗಿ ಕಲಬುರಗಿಯಲ್ಲೂ ಕೂಡ ಇವತ್ತು ಕಲಬುರಗಿಯ ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು ಕೂಡ ಅವರ ಅಮೃತಾಸ್ತೆಯಿಂದ ಧ್ವಜಾರೋಹಣ ಮಾಡೋ ಮೂಲಕವಾಗಿ ಈ ಭಾಗದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಬದ್ಧತೆ ಅಂತೇಳಿ ಈಗಾಗಲೇ ಭರವಸೆಯನ್ನು ನೀಡಿದ್ದಾರೆ. ಅದರಂತೆ ಇವತ್ತು ಮತ್ತೊಮ್ಮೆ ಇವತ್ತು ದೇಶದ ಜನರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಜನ್ಮದಿನದ ಶುಭಾಶಯಗಳು ಕೂಡ ಈ ದೇಶದ ಜನರಿಗೆ, ಯಾಕಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಕೊಟ್ಟಂಥ ಕೊಡುಗೆಯನ್ನು ಇವತ್ತು ಭಾಳ ನಾವು ನೆನೆಸ್ಬೇಕಾಗ್ತದೆ. ಹಾಗಾಗಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತವಾಗಿ ಇಲ್ಲೇ ಅವರಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಇಲ್ಲೇ ಒಂದು ನೆನೆಯುವ ಮೂಲಕವಾಗಿ ಈ ದೇಶದ ಜನರಿಗೆ ಮತ್ತು ನಾಡಿನ ಜನತೆಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.